ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪ್ರಯಾಣಿಕರಿಗೆ ಬೆಲೆ ಏರಿಕೆ ಶಾಕ್. 4 ನಿಗಮಗಳ ವೇಗದೂತ ಬಸ್ಗಳ ಟಿಕೆಟ್ ದರ ಹೆಚ್ಚಳ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ ಸಾಮಾನ್ಯ ಬಸ್ಗಳ ಟಿಕೆಟ್ ಬೆಲೆ 15% ಹೆಚ್ಚಳ. ಬೈಕೊಂಡೇ ಬಸ್ ಹತ್ತಾ ಇದ್ದಾರೆ ಪುರುಷರು. ಚೈನಾದಲ್ಲಿ HMP ವೈರಸ್ ಆತಂಕ ಜೊತೆಯಲ್ಲೇ ಕಾಡ್ತಾ ಇದೆಯಂತೆ. ಇನ್ಫ್ಲೂಯೆನ್ಸಾ ಎ, ಮೈಕೋಪ್ಲಾಸ್ಮಾ, ನ್ಯೂಮೋನಿಯಾ, ಕೊರೋನಾ ಭೀತಿ. ಯಾವುದೇ ಆತಂಕ ಬೇಡ ಎಂದ ಆರೋಗ್ಯ ಇಲಾಖೆ. ಚೈನಾದಲ್ಲೂ ಭಯವಿಲ್ಲ ಅಂತಿರೋ ಜನರು. ಚಳಿಗಾಲದಲ್ಲಿ ಉಸಿರಾಟದ ಸಮಸ್ಯೆಯ ಸೋಂಕುಗಳು ಏರಿಕೆಯಾಗುತ್ತೆ. ನಮ್ಮಲ್ಲಿ HMPV ಪ್ರಕರಣಗಳ ಭೀತಿಯೇ ಇಲ್ಲ ಎಂದ ಡ್ರ್ಯಾಗನ್ ರಾಷ್ಟ್ರ. ವೈರಸ್ ಹರಡಿಲ್ಲ, ಆಸ್ಪತ್ರೆ ತುಂಬಿಲ್ಲ ಎಂತಿರುವ ಚೀನಾದಲ್ಲಿರೋ ಕನ್ನಡಿಗರು. ಅಹಿಂದ ಸಚಿವರ ಸಭೆ ಬಳಿಕ ದೆಹಲಿ ಯಾತ್ರೆಗೆ ಸಜ್ಜಾದ ಸಿಎಂ ಆಪ್ತ ಬಳಗದ ಸಚಿವರು. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ತಮ್ಮ ನಿಲುವು ತಿಳಿಸಲು ಸಜ್ಜು. ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯ ಮಂಡಿಸಲು ಶೀಘ್ರ ಪ್ರಯಾಣ. ಕೋಲಾರದಲ್ಲಿ ಬಟ್ಟೆ ಬಿಚ್ಚಿ ಅಟ್ಟಾಡಿಸಿ ಹಲ್ಲೆ ಮಾಡಿ ಕೊಲೆ. ತನ್ನ ಪ್ರೇಯಸಿ ಮನೆಗೆ ಹೋಗಿ ಬರುವಾಗ ಉಸ್ಮಾನ್ ಎಂಬಾತನ ಹತ್ಯೆ. ಮದುವೆಯಾಗಿ ಮತ್ತೊಂದು ಹುಡುಗಿ ಹಿಂದೆ ಬಿದ್ದಿದ್ದಕ್ಕೆ ಹಲ್ಲೆ. ಪ್ರೇಯಸಿ ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ. 10,000 ಕೊಟ್ರೆ ಬೇಸಿಕ್ ಮೊಬೈಲ್, 20,000 ಕೊಟ್ರೆ ಆಂಡ್ರಾಯ್ಡ್ ಮೊಬೈಲ್. ಜೈಲಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲಾ ಅನ್ನೋದು ಮತ್ತೊಮ್ಮೆ ಸಾಬೀತು. ಬೆಳಗಾವಿಯ ಹಿಂಡಲ್ಗ ಜೈಲಲ್ಲಿ ರೌಡಿ ಕುಣಿಗಲ್ ಸೂರಿ ಮಾಡಿರೋ ವಿಡಿಯೋ ಫುಲ್ ವೈರಲ್. ಮದುವೆಗಾಗಿ ಹೆಣ್ಣು ನೋಡ್ತಾ ಇದ್ದವನಿಗೆ ಸಿಕ್ಕಳು ಸಂಗಾತಿ. ಸಪ್ತಪದಿ ತುಳಿದ ಒಂದೇ ತಿಂಗಳಲ್ಲಿ ಮ್ಯಾರೇಜ್ ಧೋಕಾ. 4 ಲಕ್ಷ ಪಂಗನಾಮ ಹಾಕಿ ಪತ್ನಿ ಎಸ್ಕೇಪ್. ಆಕೆ ಹಿನ್ನೆಲೆ ಕೆದಕಿದಾಗ 2 ಮದುವೆಯಾಗಿರೋದು ಬಯಲು. ಬಾಗಲಕೋಟೆಯಲ್ಲಿ ದೂರು ದಾಖಲು. ನಾಪತ್ತೆಯಾಗಿದ್ದಾಳೆಂದುಕೊಂಡ ಪತ್ನಿ ಇನ್ಯಾರ ಜೊತೆಗೂ ಎಸ್ಕೇಪ್. ಹಣ, ಚಿನ್ನಾಭರಣ, ಗೃಹೋಪಯೋಗಿ ವಸ್ತು, ಮಕ್ಕಳನ್ನು ಕರೆದುಕೊಂಡು ಪರಾರಿ. ಪತ್ನಿ ಮಕ್ಕಳನ್ನ ಹುಡುಕಿ ಕೊಡಿ ಅಂತ ಬೆಳಗಾವಿ ಪೊಲೀಸರ ಮೊರೆ ಹೋದ ಪತಿ. ಸೆಂಟ್ರಿಂಗ್ ಕಂಬ ಬಿದ್ದು ಡ್ಯಾನ್ಸರ್ ಆಗ್ಬೇಕಂತ ಕನಸು ಕಂಡಿದ್ದ ಅಪ್ಪು ಅಭಿಮಾನಿ ಸಾವು. ಬೆಂಗಳೂರಿನ ರಸ್ತೆಯಲ್ಲಿಯೇ ಬಿದ್ದು ಪ್ರಾಣ ಬಿಟ್ಟ 15 ವರ್ಷದ ತೇಜಸ್ವಿನಿ. ಕಟ್ಟಡ ಮಾಲೀಕ, ಕಾಂಟ್ರಾಕ್ಟರ್, ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ದೂರು. ಗೇರ್ ಮಂಗಣ್ಣ, ಜಡೆ ಜಗಳ ಬಿಡ್ಸಣ್ಣ. ಕೋತಿ ಓಡಿಸಲು ಎಸೆದ ಕಲ್ಲಿನಿಂದ ಕಿಟಕಿ ಗಾಜು ಒಡೆದಿದ್ದಕ್ಕೆ ರಾದ್ಧಾಂತ. ಬೆಂಗಳೂರಿನ ಕೆಂಗೇರಿಯ KHB ಪ್ಲಾಟಿನಂ ಅಪಾರ್ಟ್ಮೆಂಟ್ನಲ್ಲಿ ಹೆಣ್ಮಕ್ಳ ಫೈಟ್. ಕೆಂಗೇರಿ ಠಾಣೆಯಲ್ಲಿ NCR ದಾಖಲು. ದಾವಣಗೆರೆಯಲ್ಲಿ ರೌಡಿ ಮುಷ್ಯಾನ ಅಟ್ಟಹಾಸ. ಕೋತಿ ದಾಳಿಗೆ ಟಿವಿ, ಕಿಟಕಿ, ಗ್ಲಾಸ್ ಎಲ್ಲಾ ಪೀಸ್. ಕೋತಿಗಳನ್ನ ಹಿಡಿದು ಅರಣ್ಯಕ್ಕೆ ಬಿಡುವಂತೆ ಗ್ರಾಮಸ್ಥರ ಮನವಿ. ಅವೈಜ್ಞಾನಿಕವಾಗಿ ಹಂಪ್ಸ್ ನಿರ್ಮಾಣ. ಸೂಚನಾ ಫಲಕ, ಸಿಗ್ನಲ್ ಕೂಡ ಇಲ್ಲ. ಮಂಡ್ಯದ ವಿಸಿ ಫಾರ್ಮ್ ಗೇಟ್ ಬಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯುವಕ ಬಲಿ ಆರೋಪ. ಸಿಸಿಟಿವಿಯಲ್ಲಿ ಭೀಕರ ದೃಶ್ಯ ಸೆರೆ. ಇನ್ನೆಷ್ಟು ಜನ ಸಾಯಬೇಕು ಅಂತ ಜನರ ಆಕ್ರೋಶ. 3 ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗದೆ ಎಸ್ಕೇಪ್. ಯಾವ ಕ್ಷಣದಲ್ಲಾದರೂ ಐಶ್ವರ್ಯಗೌಡ ಅರೆಸ್ಟ್. ಮಂಡ್ಯ, ಮೈಸೂರು, ಹಾಸನ ಸುತ್ತಮುತ್ತ 3 ತಂಡಗಳಿಂದ ತಲಾಶ್. ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಸಂತೆ. ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಬಿಸಿ. ಕುಮಾರಕೃಪಾ ರಸ್ತೆಯಲ್ಲಿ ಬೆಳಗ್ಗೆ 6ರಿಂದ ರಾತ್ರಿ 9ರವರೆಗೆ ವಾಹನ ಸಂಚಾರ ಬಂದ್. ಎಲ್ಲಾ ವಾಹನ ಸಂಚಾರ ನಿರ್ಬಂಧ. ರೈಲ್ವೆ ತಡೆಗೋಡಿಗೆ ಸಿಕ್ಕಿ ಕಾಡಾನೆ ನರಳಾಟ. ಬೆಳ್ಳಂಬೆಳಗ್ಗೆ ಕಂಬಿ ನಡುವೆ ಸಿಲುಕಿ ಒಂಟೆ ಸಲಗ ಪರದಾಟ. ನಾಗರಹೊಳೆ ಅಭಯಾರಣ್ಯದಲ್ಲಿ ಘಟನೆ. ಕೊನೆಗೂ ಜೆಸಿಬಿ ಮೂಲಕ ಆನೆ ಬಚಾವ್. ಚಾರ್ಮಾಡಿ ಮೃತ್ಯುಂಜಯ ನದಿಗೆ ದನದ ತ್ಯಾಜ್ಯ ಎಸೆದ ಪ್ರಕರಣ. 2 ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ನೇತ್ರಾವತಿ ಅಪವಿತ್ರಗೊಳಿಸಲು ಹುನ್ನಾರ ಎಂಬ ಆಕ್ರೋಶದ ಬೆನ್ನಲ್ಲೇ ಮೊಹಮ್ಮದ್ ಇರ್ಷಾದ್, ಮೊಹಮ್ಮದ್ ಅಜ್ಮಲ್ ಅರೆಸ್ಟ್. ಮನೆಯಿಂದ ಆಚೆ ಬಂದ 10ನೇ ತರಗತಿ ಬಾಲಕಿ ಕಿಡ್ನಾಪ್. ಕೂಡಿ ಹಾಕಿ 19 ವರ್ಷದ ಯುವಕನಿಂದ ಅತ್ಯಾಚಾರ, ಚಿತ್ರಹಿಂಸೆ ಆರೋಪ. ರಾಯಚೂರಿನ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು.
ಗೋಡೆ ಪಕ್ಕದಲ್ಲಿ ಅವಿತುಕೊಂಡು ಆಟ ಆಡುವಾಗ ಏಕಾಏಕಿ ಕುಸಿತ, ಮೈಮೇಲೆ ಗೋಡೆ ಬಿದ್ದು 8 ವರ್ಷದ ಬಾಲಕ ಸಾವು. ಗದಗದ ದಂಡಾಪುರ ಕುರುಬಗೆರೆ ಓಡಿಯಲ್ಲಿ ಘಟನೆ, ಮಗನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ. ಜಮ್ಮು ಕಾಶ್ಮೀರದ ಬಂಡಿಪೋರಾದಲ್ಲಿ ಮತ್ತೊಂದು ಸೇನಾ ವಾಹನ ದುರಂತ, ವಾಹನ ಪ್ರಪಾತಕ್ಕೆ ಬಿದ್ದು 4 ಯೋಧರು ಹುತಾತ್ಮ, ಗಂಭೀರವಾಗಿ ಗಾಯಗೊಂಡ ಯೋಧರು ಸ್ಥಳೀಯ ಆಸ್ಪತ್ರೆಗೆ ದಾಖಲು. ಗಗನಯಾತ್ರೆ ಹಾಗೂ ಬಾಹ್ಯಾಕಾಶ ನಿಲ್ದಾಣಕ್ಕೂ ಮುನ್ನವೇ ಕ್ರಾಂತಿ, ಶೂನ್ಯ ಗುರುತ್ವಾಕರ್ಷಣೆಯಲ್ಲೂ ಸ್ಪೆಡೆಕ್ಸ್ ಜೊತೆ ಕಳುಹಿಸಿದ್ದ ಅಲಸಂದೆ ಕಾಳು ಮೊಳಕೆ, ಬಾಹ್ಯಾಕಾಶದಲ್ಲಿ ಜೀವ ಅರಳಿಸುವ ಭಾರತದ ಮೊದಲ ಪ್ರಯೋಗ ಯಶಸ್ವಿ. 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಸೋಲು, ಸರಣಿ ಗೆದ್ದ ಆಸೀಸ್. ಜಸ್ಪ್ರೀತ್ ಬೂಮ್ರಾಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಪಟ್ಟ, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಿಂದ ಹೊರಬಿದ್ದ ಭಾರತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.